ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಪ್ರತಿಯೊಬ್ಬರಿಗೂ ತಮ್ಮ ಹಾಗೂ ಹೋಗುಗಳನ್ನು ತಿಳಿಯುವ ಕಾತುರತೆ ಇದ್ದೇ ಇರುತ್ತೆ. ಈ ವಾರ ಏನಾಗಲಿದೆ, ನಮ್ಮ ಜೀವನ ಹೇಗಿರಲಿದೆ ಎನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಬಂದಿರುತ್ತೆ. ಹಾಗಾಗಿ ಈ ವಾರದ ಭವಿಷ್ಯವನ್ನು ತಿಳಿಯೋಣ ಬನ್ನಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ನಿಮ್ಮ ಪ್ರೇಮ ಜೀವನದಲ್ಲಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತಹ ಕ್ಷಣವಿರುತ್ತದೆ. ನೀವು ಹಿಂದಿನ ಸಂಬಂಧಗಳ ಬಗ್ಗೆ ಚಿಂತಿಸುವುದನ್ನು ಅಥವಾ ಹಳೆಯ ನೆನಪುಗಳನ್ನು ಅನುಭವಿಸುವುದನ್ನು ನೀವು ಕಾಣಬಹುದು. ಈ ಅವಧಿಯು ಕೆಲವು ಹಿನ್ನಡೆಗಳನ್ನು ಉಂಟು ಮಾಡುತ್ತದೆ. ನಿಮ್ಮ ಪ್ರಣಯ ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಯಾವುದೇ ದೀರ್ಘಕಾಲದ ಕಾಳಜಿಯನ್ನು ಎದುರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನೀವು ಪ್ರಸ್ತುತ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಸಂವಾದಗಳನ್ನು ನೀವು ಮಾಡಬೇಕಾಗುತ್ತದೆ. ನಿಮ್ಮ ಭಾವನೆಗಳು ಮತ್ತು ದುರ್ಬಲತೆಗಳನ್ನು ಹಂಚಿಕೊಳ್ಳಿ. ಸಂಭಾಷಣೆಗಳು ಕೆಲವೊಮ್ಮೆ ಅಹಿತಕರವೆನಿಸಿದರೂ ಸಹ ಅದು ನಿಮ್ಮ ಬಂಧವನ್ನು ಬಲಪಡಿಸುತ್ತದೆ. ಒಂಟಿಯಾಗಿರುವವರು ಈ ಅವಕಾಶವನ್ನು ಬಳಸಿಕೊಂಡು ನೀವು ನಿಜವಾದ ಸಂಗಾತಿಯಲ್ಲಿ ಏನನ್ನು ಬಯಸುತ್ತೀರಿ ಎನ್ನುವುದನ್ನು ನೀವು ಆಳವಾಗಿ ಅಧ್ಯಯನವನ್ನು ಮಾಡಬಹುದಾಗಿದೆ. ನಿಮ್ಮ ಭಾವನೆಗಳ ಮೂಲಕ ಸಾಗುವಾಗ ನೀವು ಆತಂಕ ಮತ್ತು ಭರವಸೆಯ ಮಿಶ್ರಣವನ್ನು ನೀವು ಈ ವಾರ ಅನುಭವಿಸಬಹುದು. ಇನ್ನು ಕಟಕ ರಾಶಿಯವರ ಈ ವಾರದ ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ, ಪರಿಸ್ಥಿತಿಯು ಅವಕಾಶಗಳು ಮತ್ತು ಸವಾಲಿನ ಮಿಶ್ರಣವಾಗಿರುತ್ತೆ. ನಿಮ್ಮ ಹಣಕಾಸಿನ ನಿರ್ಧಾರಗಳ ಬಗ್ಗೆ ಸ್ವಲ್ಪ ಅಸ್ವಸ್ಥತೆ ಅನಿಸಬಹುದು. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಲು ಪ್ರಯತ್ನಿಸಿ. ಆತಂಕವು ತೀರ್ಪನ್ನು ಮರೆಯ ಮಾಡಬಾರದು. ವಿಶೇಷವಾಗಿ ಹೂಡಿಕೆ ಬಂದಾಗ ನೀವು ಸರಾಸರಿ ಆದಾಯಕ್ಕಿಂತ ಹರಿವನ್ನು ಹೆಚ್ಚು ಅನುಭವಿಸಬಹುದು. ಆದರೆ ಇದು ನಿಮ್ಮ ವಿಷಾದಕ್ಕೆ ಕಾರಣವಾಗಬಹುದು. ಹಾಗಾಗಿ ಸ್ವಲ್ಪ ಯೋಚಿಸಿ ಹೂಡಿಕೆಯನ್ನು ಮಾಡಿ. ನಿಮ್ಮ ಆಸೆಗಳ ಮೇಲೆ ಅತಿಯಾಗಿ ಖರ್ಚುಗಳನ್ನು ಮಾಡಬೇಡಿ. ನಿಮ್ಮ ಆಸೆಗಳಿಗಿಂತ ನಿಮ್ಮ ಅಗತ್ಯತೆಗಳ ಮೇಲೆ ಕೇಂದ್ರೀಕರಿಸುವುದು ಉತ್ತಮವಾಗಿರುತ್ತೆ. ಈ ವಾರ ಅನಿರೀಕ್ಷಿತ ವೆಚ್ಚಗಳು ಸಹ ನಿಮಗೆ ಬರಬಹುದು. ಆದ್ದರಿಂದ ಹಣಕಾಸಿನ ಮೇಲೆ ಹಿಡಿತವನ್ನು ಸಾಧಿಸಿ. ನಿಮ್ಮ ಖರ್ಚುಗಳು ಮತ್ತು ಉಳಿತಾಯಗಳ ಬಗ್ಗೆ ನಿಮ್ಮ ದೀರ್ಘಕಾಲದ ಗುರಿಗಳೊಂದಿಗೆ ಹೊಂದಿಕೆಯಾಗುವಂತೆ ನಿಮ್ಮ ಹಣವನ್ನು ನೀವು ಖಚಿತಪಡಿಸಿಕೊಳ್ಳಬೇಕು. ಇದು ಗಮನಾರ್ಹವಾಗಿ ಆರ್ಥಿಕ ಲಾಭಗಳಿಗೆ ಸಮಯವಲ್ಲದಿದ್ದರೂ ತಾಳ್ಮೆ ಮತ್ತು ಎಚ್ಚರಿಕೆ ಯೋಜನೆಗಳು ನಿಮ್ಮನ್ನು ಕಾಪಾಡುತ್ತದೆ. ನಿಮ್ಮ ಆರ್ಥಿಕ ಅಡಿಪಾಯವನ್ನು ಬಲಪಡಿಸಲು ಈ ವಾರ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿಯವರ ವೃತ್ತಿ ಜೀವನವನ್ನು ನೋಡುವುದಾದರೆ, ಈ ವಾರ ನಿಮ್ಮ ವೃತ್ತಿ ಜೀವನ ಸ್ವಲ್ಪ ಕಠಿಣವಾಗಿರುತ್ತದೆ. ಎಲ್ಲವೂ ಎಂದಿನಂತೆ ನಡೆಯುತ್ತದೆ ಎಂದು ನೀವು ನಿರೀಕ್ಷಿಸಬಹುದಾದ ಸಮಯ, ಆದರೂ ಕೆಲವೊಂದು ಆತಂಕದ ಭಾವನೆಗಳು ನಿಮ್ಮ ಒಳಗೆ ಬರುತ್ತವೆ. ಇದರ ಮೇಲೆ ಪರಿಣಾಮವನ್ನು ಬೀರಬಹುದು. ನಿಮ್ಮ ನಿರ್ಧಾರಗಳ ಬಗ್ಗೆ ನಿಮಗೆ ಅನುಮಾನವಿರಬಹುದು ಅಥವಾ ನಿಮ್ಮ ಸಾಮರ್ಥ್ಯಗಳಲ್ಲಿ ನಿಮ್ಮ ವಿಶ್ವಾಸದ ಕೊರತೆಯನ್ನು ಈ ವಾರ ನೀವು ಕಾಣುತ್ತೀರಿ. ಇದರ ಜೊತೆಗೆ ನೀವು ನಿಮ್ಮ ಕೆಲಸದ ಬಗ್ಗೆ ಆತ್ಮಾವಲೋಕನವನ್ನು ಈ ವಾರ ಮಾಡಿಕೊಳ್ಳಲಿದ್ದೀರಿ. ನಿಮ್ಮ ಸಾಮಾನ್ಯ ದಿನಚರಿಯಲ್ಲಿ ಮುಂದುವರಿಯುವ ಬದಲು ನಿಮ್ಮ ಪ್ರಸ್ತುತ ಸ್ಥಿತಿಯನ್ನು ನಿರ್ಣಯಿಸಲು ಒಂದು ಹೆಜ್ಜೆ ಹಿಂದೆ ಸರಿಯುವಂತಹ ವಾರವಾಗಿದೆ. ಯಾವುದೇ ಅಹಿತಕರ ಭಾವನೆಗಳನ್ನು ಒಪ್ಪಿಕೊಳ್ಳಲು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರಲ್ಲಿ ನೀವು ಹಿಂದೆ ಸರಿಯುತ್ತೀರಿ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಇದರ ಬಗ್ಗೆ ನೀವು ಮುಕ್ತವಾಗಿ ಸಂವಹನ ನಡೆಸಿ. ಅವರ ಬೆಂಬಲವು ಅಮೂಲ್ಯವಾಗಿರುತ್ತೆ. ಅವರ ಬೆಂಬಲದೊಂದಿಗೆ ನಿಮ್ಮ ಕೆಲಸವನ್ನು ನೀವು ಪರಿಪೂರ್ಣವಾಗಿಸಿಕೊಳ್ಳಬಹುದು. ಇದು ಬೆಳವಣಿಗೆಗೆ ಒಂದು ಅವಕಾಶವೂ ಆಗಬಹುದು. ನೀವು ಈ ವಾರ ತಾಳ್ಮೆಯಿಂದ ಇರಿ ಮತ್ತು ಈ ಹಂತವು ಹಾದು ಹೋಗುತ್ತದೆ ಎಂದು ನಂಬಿರಿ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಪಷ್ಟತೆ ಮತ್ತು ಹೊಸ ದಿಕ್ಕಿನ ಪ್ರಜ್ಞೆಯನ್ನು ನಿಮಗೆ ನೀಡುತ್ತದೆ. ಇನ್ನು ನೀವು ಮಾತನಾಡುವಂತಹ ವಿಷಯಗಳ ಮೇಲೆ ಗಮನವಿರಿ. ಇನ್ನು ಕರ್ಕಾಟಕ ರಾಶಿಯವರ ಒಟ್ಟಾರೆ ವಾರವನ್ನು ನೋಡುವುದಾದರೆ, ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುವ ಭಾವನಾತ್ಮಕ ಸವಾಲುಗಳು ನಿಮಗೆ ಬರಬಹುದು. ಆತ್ಮಾವಲೋಕನ ಭಾವನೆಗಳು ನಿಮಗೆ ಮಿಶ್ರಣದ ಸಮಯವಾಗಿರುತ್ತೆ. ನಿಮ್ಮ ಸ್ವಲ್ಪ ಅಶಾಂತರನ್ನಾಗಿ ಮಾಡುವ ವಾರವಾಗಿದೆ. ಉದ್ಭವಿಸುವ ಯಾವುದೇ ಕಾಳಜಿಯನ್ನು ಒಪ್ಪಿಕೊಳ್ಳಲು ನಿಮ್ಮನ್ನು ನೀವು ಅನುಮತಿಸಿಕೊಳ್ಳಬೇಕು. ಇದರ ಜೊತೆಗೆ ನಿಮ್ಮ ಸಂಬಂಧಗಳಲ್ಲಿ ಕೆಲವೊಂದಿಷ್ಟು ಉದ್ವಿಗ್ನತೆಗಳು ಬರಬಹುದು. ಈ ಅವಧಿಯಲ್ಲಿ ಆತ್ಮಾವಲೋಕನ ಮತ್ತು ಅವಕಾಶವನ್ನು ನೀವು ಬಳಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಸ್ವಂತ ಅಗತ್ಯತೆಗಳು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಯಾವುದೇ ತರಹದ ಬಿರುಕು ಮತ್ತು ತಪ್ಪು ಗ್ರಹಿಕೆಗಳನ್ನು ಸರಿಪಡಿಸಿಕೊಂಡು ಮುಕ್ತವಾಗಿ ಈ ವಾರ ಅವರ ಜೊತೆ ನೀವು ನಿಮ್ಮ ದಿನವನ್ನು ದೂಡಬೇಕಾಗುತ್ತದೆ. ಪ್ರಾಮಾಣಿಕ ಮಾತುಕತೆ ಅಗತ್ಯವಾಗಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಕರ್ಕಾಟಕ ರಾಶಿಯವರ ಈ ವಾರದ ರಾಶಿ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ ಈ ವಾರದ ವಾರ ಭವಿಷ್ಯವನ್ನು ತಿಳಿಯೋಣ. ಧನ್ಯವಾದಗಳು.